ಜಾತಿ ಗಣತೆ ಮಾಡಿದಾಗ ಎಜುಕೇಶನ್ ಕ್ವಾಲಿಟಿನೂ ಕೂಡ ಈಗ ಹೇಳಿದ್ರು ಮುಸಲ್ಮಾನ್ ಬಾಂಧವರು ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ವರ್ಣನೆ ಮಾಡ್ತಾರೆ. ಮಾಡಬಾರ್ದು, ಅವ್ರಿಗೆ ಎಜುಕೇಶನ್ ಕೊಡ್ಬೇಕು. ಹಿಂದುಳಿದವರು ಬೇರೆ ಬೇರೆ ಜಾತಿಯವರು ಕೂಲಿ ಮಾಡ್ಕೊಂಡು ಬಂದವರು ಮುಂಚೂಣಿಯಲ್ಲಿ ತರಬೇಕು. ನನ್ನ ಇಲಾಖೆಯಲ್ಲಿ ನೀವು ನೋಡಿದ್ರಿ ಮೊನ್ನೆ ಯಾರೋ ಬಸ್ ಡ್ರೈವರ್, ಬಸ್ ಕಂಡಕ್ಟರ್, ಬಸ್ ಮೆಕ್ಯಾನಿಕ್ ಅನ್ನು ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ. ಯಾರು ಸಾಹುಕಾರ ಮಕ್ಕಳಲ್ಲ, ಬರೀ ಯಾರು ಬಡವರು ಅಷ್ಟೇ. ಬುದ್ಧಿ ಇಲ್ಲಿರುತ್ತೆ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ಎರಡು ವಿಚಾರನ. ಏನು ಅಂತ ಹೇಳಿದ್ರೆ, ನಿಮ್ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾವೋ ಏನೋ ಗೊತ್ತಿಲ್ಲ, ಹಿಂದುತ್ವ ಅದು ಇದು ತೋರ್ಸೋದಕ್ಕೆ. ಶಾಲೆಯಲ್ಲಿ ಗಂಟೆ ಕರೆಕ್ಟ್ ಟೈಮಿಗೆ ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ, ಹೊರತು ಇಲ್ಲ ಅಂದ್ರೆ ಆಗೋದಿಲ್ಲ. ನೆನ್ಪಿಡ್ಕೊಳ್ಳಿ. ಈ ದೇಶದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡೆಯುತ್ತೋ ಏನೋ ಗೊತ್ತಿಲ್ಲ, ಹೊಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗಂತೂ ಬೇಜಾರಿಲ್ಲ ವೈಯಕ್ತಿಕವಾಗಿ. ಆದ್ರೆ ಶಾಲೆಯಲ್ಲಿ ಕರೆಕ್ಟ್ ಟೈಮಿಗೆ ಗಂಟೆ ಹೊಡಿಬೇಕು, ಮಕ್ಕಳು ಶಾಲೆಗೆ ಹೋಗ್ಬೇಕು. ಅದೇ ನನಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಆ ಕೆಲಸ ಕೊಟ್ಟಿದ್ದಾರೆ. ಅದನ್ನು 100ಕ್ಕೆ 101% ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಅವ್ರು ನಾಳೆ ಡಾಕ್ಟರ್ ಆಗ್ತಾರೋ, ಈ ದೇಶ ಕಾಯ ಸೋಲ್ಜರ್ ಆಗ್ತಾರೋ, ಇಲ್ಲಾಂದ್ರೆ ಮತ್ತೆ ರೈತಾಭಿಗೆ ಬಂದು ಅದನ್ನ ಆರ್ಥಿಕವಾಗಿ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆದ್ರೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಜಾತಿ ಧರ್ಮನ ಅವರಿಗೆ ಒಂದು ವರ್ಗಕ್ಕೆ ಸೇರಿಸ್ತಕ್ಕಂಥದ್ದು ಅದು ಬಿಡಬೇಕಾಗ್ತದೆ. ಜಾತಿ ಗಣತೆ ಅರ್ಥಪೂರ್ಣವಾಗಿ ಮಾಡೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮನ್ನ ಕಾಪಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ, ನಮ್ಮನ್ನ ಟೀಕೆ ಮಾಡಿ, ನಮ್ಮನ್ನ ಟೀಕಾ ಟಿಪ್ಪಣಿ ಮಾಡಿ, ಬಹಳ ಕೀಳುಮಟ್ಟವಾಗಿ ಮಾಡಿ, ಸಿದ್ದರಾಮಯ್ಯ ಅವರಿಗೆ ಇಲ್ಲದೆ ಇರತಕ್ಕಂಥ ಹೆಸರುಗಳೆಲ್ಲ ಕೊಟ್ಟು ಕೊನೆಗೆ ಇದೇ ಸಾಲಿಗೆ ಬಂದು ನಿಂತ್ಕೊಂಡಿದ್ದೀರಲ್ಲ ಬಿಜೆಪಿಯವರೇ, ನಿಮಗೆ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿಗಳನ್ನು ಕಾಪಿ ಹೊಡೆದ್ರಿ. ನೀವು ಕಾಪಿ ಹೊಡಿತಿರೋ ಬಿಡ್ತಿರೋ, ನಮ್ಮ ಕಾರ್ಯಕ್ರಮ ಒಳ್ಳೇದಾಗುತ್ತೆ ಅಂದ್ರೆ ಯಾರಿಗಾದ್ರೂ ನೀವು ಕಾಪಿ ಹೊಡೆದ್ರೆ ನೋ ಪ್ರಾಬ್ಲಮ್, ತಗೊಳ್ಳಿ. ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಹೆಂಗೆ ಏನೇ ಕಮಿಷನ್ ಇಲ್ಲದೆ ಜನರಿಗೆ ತಲುಪಿಸಿದೀವಿ ಆ ತರ ತಲುಪಿಸಿದ್ರೆ ನಿಮಗೊಂದು ದೊಡ್ಡ ನಮಸ್ಕಾರ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಜಾತಿ ಗಣತೆ ಮತ್ತೆ ಸೂಕ್ಷ್ಮವಾಗಿ ಕೂಡ ನಮ್ಮ ಏನು ಮೊನ್ನೆ ಆಗಿರ್ತಕ್ಕಂಥ ಘಟನೆಗಳು ಕೂಡ ನಾನು ಮಾತಾಡಿರ್ತಕ್ಕಂಥದ್ದು.